ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ಮಂಠಾಳ ಗ್ರಾಮದಲ್ಲಿ ಬಾಗಿರುವ ವಿದ್ಯುತ್ ಕಂಬಗಳ ಬಗ್ಗೆ ಗ್ರಾಮಸ್ಥರು ಸಂಬಂಧಿಸಿದ ಇಲಾಖೆಗೆ ಹಲವು ಬಾರಿ ದೂರು ನೀಡಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ. ಆದರೆ ರಾಹುಲ ದಲಾಲಿ ಅವರು ಈ ಸಮಸ್ಯೆ ಬಗ್ಗೆ ಒಂದು ವಿಡಿಯೋ ಮಾಡಿ ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದಾಗ ತಕ್ಷಣ ಎಚ್ಚೆತ್ತುಕೊಂಡ ಅಧಿಕಾರಿಗಳು ಬಾಗಿರುವ ಎಲ್ಲಾ ವಿದ್ಯುತ್ ಕಂಬಗಳನ್ನು ತೆರವುಗೊಳಿಸಿ ಸರಿಯಾದ ರೀತಿಯಲ್ಲಿ ಮತ್ತೆ ವಿದ್ಯುತ್ ಕಂಬಗಳನ್ನ ನೆಟ್ಟಿದ್ದರು. ರಾಹುಲ ದಳಾಳಿ ದಾದಾ ಅವರ ಈ ಕಾರ್ಯಕ್ಕೆ ಸಮಸ್ತ ಮಂಠಾಳ ಗ್ರಾಮಸ್ಥರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಆದಿತ್ಯ ಗಜರೆ, ಜಿಕೆ ನ್ಯೂಸ್ ಕನ್ನಡ, ಬಸವ ಕಲ್ಯಾಣ. ಮಂಠಾಳ ಗ್ರಾಮದಲ್ಲಿ ವಾರ್ಡ್ ನಂಬರ್ 3 ಭೀಮ್ನಗರ್ ಹಾಲ್ ಕಮಿಟಿ ಪಕ್ಕದಾಗ ಒಂದು ಲೈಟಿನ ಕಂಬ ಇತ್ತು. ಆ ಕಂಬಲಿಂದ ಬಹಳಷ್ಟು ಜನಕ್ಕೆ ಮತ್ತು ಸಣ್ಣ ಸಣ್ಣ ಮಕ್ಕಳಿಗೆ ಆಡ ಈ ಜಾಗಿನಾಗ ಭಾಳ ತೊಂದರೆ ಆಗ್ಲತ್ತಿ. ಅದಕ್ಕೆ ಆದ್ರಿಂದ ಭಾಳಷ್ಟು ಟೈಮ್ ಕರೆಂಟೂ ಬಂದಿತ್ತು. ಅದಕ್ಕಾಗಿ ಇಲ್ಲಿ ಇರೋರು ಜನರು 2-3 ಸರ್ತಿ KBದವ್ರಿಗೆ ಹೇಳಿದ್ರು, ಪಂಚಾಯತ್ದವ್ರಿಗೆ ಹೇಳಿದ್ರು, ಅದೇನು ಕೆಲಸ ಆಗಲಿಲ್ಲ. ಅದಕ್ಕಾಗಿ ನಮ್ಮ ಮಂಠಾಳ ಗ್ರಾಮದ ನಮ್ಮ ದಲಿತರ ಅಧ್ಯಕ್ಷ ಆದಂಥ ಮಾನನೀಯ ರಾಹುಲ್ ದಲಾಲಿ ಅವರಿಗೆ ಇಮಿಡಿಯೇಟ್ಲಿ ತಿಳಿಸೋಣ. ಅವರು KBದವ್ರಿಗೆ ಹೋಗಿ ಆ ಕೆಲಸ ಆಗಲೇಬೇಕು, ನನ್ನ ಅಲ್ಲಿ ಗರೀಬ್ ಬಡವರು ಜನ ಅಲ್ಲಿ ಯಾರಿಗಾರ ಏನಾಯ್ತಂದ್ರೆ ಅದಕ್ಕೆ ನೀವೇ ಕಾರಣಭೂತ ಆಯ್ತಿರಂತ ಅಂಬಣ ಇಮಿಡಿಯೇಟ್ಲಿ ಆ ಕೆಲಸ ಆಗೋಯ್ತು. ಅದಕ್ಕಾಗಿ ಈ ಜನದ ಏನು ಹೇಳಿಕೆ ಅದ ಅದು ಬರ್ರಿ ನಿಮ್ಮ ಮುಖಾಂತರ ಎಲ್ಲರ ಮುಖಾಂತರ ಎಲ್ಲರಿಗೂ ತಿಳಿಸರಿ ಅಂತ 2 ಮಾತು ಆಡ್ಬೇಕಂತ ನಮಸ್ಕಾರ ಎಲ್ಲರಿಗೆ. ನಮ್ಮ ಮನೆಯಲ್ಲಿ 2020 ಹಿಡ್ದ ಕಂಬ ಬೆಂಡ್ ಆಗ್ಯದ. ಆ ಕಂಬಕ್ಕೆ ಯಾರೂ ಬಂದು ನೋಡಲಿಲ್ಲ. ಅಧ್ಯಕ್ಷ ಬಂದಿಲ್ಲ, ನಾ PDO ಇಲ್ಲ, ನಾ ಜೈ ಇಲ್ಲ, KB ಜೈ ಕರ್ಕೊಂಡು ಬಂದ ನೋಡಿ ಹೋದ್ರು. ಅಧ್ಯಕ್ಷ ಬಂದರು ನೋಡಿ ಹೋದ್ರು, PDO ಬಂದರು ನೋಡಿ ಹೋದ್ರು, ಯಾರೂ ಏನೂ ಮಾಡಿಲ್ಲ. 2021ದಾಗ ನಮ್ಮ ಹೊತ್ತಿಗೆ ಕರೆಂಟ್ ಹಿಡ್ದಿತ್ತು, ಯಾರೂ ಬಂದು ನೋಡಲಿಲ್ಲ. ಇವಾಗ ಮಾಪುರಿ ಅಣ್ಣ ಒಬ್ಬರು ಬಂದು ನೋಡಿ ಹೋದ್ರು, ಯಾರು ಪಂಚಾಯತ್ದವ್ರು ಬಂದಿಲ್ಲ, KBದವ್ರು ಬಂದಿಲ್ಲ. ನಾವೇನು ಮಾಡ್ಲಕ್ಕಂತ ನಮ್ಮಿಂದ ಆಗಲ್ರದು ಅಂತಂದ್ರೆ ಯಾರೂ ಬಂದಿಲ್ಲ. ಆಮೇಲಿಂದ ಈಗ ಮೊನ್ನೆ ರಾಹುಲ್ ಬಂದಮೇಲೆ ರಾಹುಲ್ನ ಮನೆ ಬಳಿ ಕಂಬ ಬೆಂಡ್ ಆಗ್ಯದ ಫುಲ್, ಅದು ಏನೂ ಇಲ್ಲ, ಯಾರೂ ನೋಡ್ಲತ್ತಿಲ್ಲ ಅಂತಂದೇವು. ಹಂಗಂದ್ಮೇಲೆ ಪಂಚಾಯತ್ ಮೆಂಬರ್ಗಳು ಆಸಿಫ್ ಇದ್ದು, ಆಮೇಲೆ ಶಿವ್ ಇದ್ದು, ಅಜಿತ್ ಭಾಯ್ ಇದ್ದು, ಯಾರೂ ಬಂದು ನೋಡಿಲ್ಲ. 1 ಲೆಟ್ರ್ ಕೊಟ್ಟಿದ್ದೇವೆ ಆಯ್ತು ಅಂತಂದ್ರೆ KBದವ್ರು ಬಂದು ಭೀ ನೋಡೋಗಿಲ್ಲ, ಪಂಚಾಯತ್ದವ್ರು ಭೀ ನೋಡೋಗಿಲ್ಲ ರೀ. ಆಮೇಲಿಂದ ರಾಹುಲ್ನಿಂದ ಕಂಬ ಬಂದಾರ ಮನೆ ಬಳಿ ಇದು ನಾನು ತುಂಬ ಥ್ಯಾಂಕ್ಸ್ ರೀ. ಇದು ಹೇಳೋಕೆ ಉದ್ದೇಶ ಅಂತಂದರೆ ನಮ್ಮ ಬಡವರ ಸಮಾಜ ಆಗಲಿ, ನಮ್ಮ ಓಣಿ ಆಗಲಿ, ನಮ್ಮ ಓಣಿಗೆ ಮತ್ತು ನಮ್ಮ ಸಮಾಜಕ್ಕೆ ನೋಡೋರು ಯಾರೂ ಇಲ್ಲ ಈ ಪರಿಸ್ಥಿತಿ ಆಗಿತ್ತು. ಅದಕ್ಕಾಗಿ ಒಂದು ಹುಡುಗ ಮುಂಬೈಲಿಂದ ಬಂದು ಅವ್ರು ನಮ್ಮ ಸಮಾಜ ಒಂದು ಖರಾಬ್ ಅವಸ್ಥೆ ನೋಡ್ಕೊಂಡು ಅವ್ರ ಕಣ್ಣಿಗೆ ಬರೋಣ ಆ ಒಂದು ಕೆಲಸಗಳು ಮಾಡ್ಲಿಕ್ಕೆ ಅವ್ರ ಕೈಯಾಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡಿದ್ದಾರೆ. ಅದಕ್ಕಾಗಿ ನಮ್ಮ ಪರವಾಗಿ ಆಗಲಿ ನಮ್ಮ ರಾಹುಲ್ ದಲಾಲಿ ಅವರಿಗೆ ಎಲ್ಲರಿಗೂ ಧನ್ಯವಾದ ಅಂತ ಈ ಕೆಲಸನೂ ಮಾಡ್ತಂತ ನಮ್ಮ ಸಮಾಜ ಹಿಂಗೆ ನೀವು ಮುಂದೆ ಚಲೋ ಮಾಡ್ಕೊತೀರಿ, ನಾವು ನಿಮ್ಮ ಜೊತೆಲಿದ್ದೇವೆ ಅಂತ ನಮ್ಮ ರಾಹುಲ್ ಅವರಿಗೆ ಹೇಳ್ತೇವೆ. ಇಷ್ಟು ಮಾತು ಹೇಳಿ ನಾವು ನನ್ನ ಭಾಷಣ ಮುಗಿಸ್ತೀನಿ. ಜೈ ಭೀಮ್, ಜೈ ಕರ್ನಾಟಕ. ಖರೀದಿಸುವ ಪ್ಲಾನ್ ಇದ್ದೀರಾ? ಹಾಗಾದ್ರೆ ಕೇತಕಿ ಡೆವಲಪರ್ಸ್ ನಲ್ಲಿ ಮೂಲಭೂತ ಸೌಕರ್ಯಗಳುಳ್ಳ CC ರೋಡ್, ಫುಟ್ಪಾತ್, ಗಾರ್ಡನ್, ಅಂಡರ್ ಡ್ರೈನೇಜ್, ವಾಟರ್ ಸಪ್ಲೈ, ಉತ್ತಮ ಪರಿಸರವುಳ್ಳ ಫ್ಲಾಟ್ಸ್ ಲೇಔಟ್ ಲಭ್ಯ. ಬೀದರ್, ಹುಮ್ನಾಬಾದ್ ಸೇರಿದಂತೆ ಹಲವು ಭಾಗಗಳಲ್ಲಿ ಸುಂದರ ಲೇಔಟ್ಗಳಿದ್ದು ಅತ್ಯುತ್ತಮ ಬೆಲೆ, EMI ಸ್ಕೀಮ್ಸ್ ಅನ್ನು ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಸಂಪರ್ಕಿಸಿ 7676474747 MD ಸಂಗಮೇಶ್ ಚಿದ್ರಿ, ಹುಮ್ನಾಬಾದ್. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿಕರ ದೈಹಿಕವಾದ ಹುಮ್ನಾಬಾದ್ನ SV TVS ಶೋರೂಮ್ ನಿಮಗಾಗಿ ತರುತ್ತಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ಇಲ್ಲಿ TVS ನ ಸ್ಪೇರ್ ಪಾರ್ಟ್ಸ್ ಹಾಗೂ ಸರ್ವಿಸ್ ಕೂಡ ಲಭ್ಯ. ಹಾಗಿದ್ರೆ ತಡೆಯಾಕೆ ಹಿಂದೆ ಭೇಟಿ ನೀಡಿ ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009.